ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇವತ್ತು ನಾನು ನಿಮಗೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಡ್ಲಿ ಎಲ್ಲರೂ ಮಾಡ್ತಾರೆ, ಯಾರಿಲ್ಲ ಅಂತ ಹೇಳಿದ್ರು. ಇಡ್ಲಿ ಹಿಟ್ಟು ಎಲ್ರಿಗೂ ಬರುತ್ತೆ. ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ, ತುಂಬ ಸಿಂಪಲ್ಲಾಗಿ. ಜಾಸ್ತಿ ಎಕ್ಸ್ಟ್ರಾ ನಾನು ಸೋಡಾ ಹಾಕಲ್ಲ, ಆಮೇಲೆ ಏನಂತಾರೆ ಎಕ್ಸ್ಟ್ರಾ ಅವಲಕ್ಕಿ ಹಾಕಲ್ಲ. ಬರೀ ಮಿಕ್ಕಿರೋ ಅನ್ನದಲ್ಲಿ ನಾನು ಹೇಗೆ ಮಾಡೋದು ಇಡ್ಲಿ ಅಂತ ತೋರಿಸ್ತೀನಿ ಬನ್ನಿ. ಓಕೆನಾ? ಬನ್ನಿ ಇವಾಗ ನೋಡಿ, ತೋರಿಸೋಣ. ನೋಡಿ, ಇಡ್ಲಿ ಹಿಟ್ಟು ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ನಾನಿಲ್ಲಿ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಆಯಿತಾ, ನಾನಿಲ್ಲಿ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೈಂಡರ್ ಇಲ್ಲ ಅಂತಂದರೆ ಮಿಕ್ಸಿಲಿ ಕೂಡ ಯೂಸ್ ಮಾಡ್ತಾ. ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂದರೆ ಮಿಕ್ಸಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಇಡ್ಲಿ ಮಾಡೋದಕ್ಕೆ ಸೊಸೈಟಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಸೊಸೈಟಿ ಅಕ್ಕಿಲಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ರು ಚೆನ್ನಾಗಿ ಬರಲ್ಲ, ಇಡ್ಲಿದು ಅಕ್ಕಿನೇ ಬೇಕು ಅಂತಾರೆ. ಬಟ್ ಹಂಗೇನೂ ಇಲ್ಲ, ನಾವು ಇದರಲ್ಲಿ ಇಡ್ಲಿನೂ ಹಾಕ್ಬೋದು, ದೋಸೆನೂ ಹಾಕ್ಬೋದು. ಆ ಥರ ನಾನು ತೋರಿಸ್ತೀನಿ ನಿಮಗೆ. ಆಯಿತಾ, ನಾನಿಲ್ಲಿ ಸೊಸೈಟಿ ಅಕ್ಕಿನ 5 ಗ್ಲಾಸ್ ತೊಗೊಂಡಿದ್ದೀನಿ. ನಮ್ಮನೆ ಚಿಕ್ಕ ಗ್ಲಾಸ್ ಇದೆ, ಅದು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. 5 ಗ್ಲಾಸ್ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ನಾನು 1 ಗ್ಲಾಸ್ ತೊಗೋತೀನಿ. ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ನೆನೆಸಿದ್ದೀನಿ. ಅಕ್ಕಿಲೂ ಕೂಡ ಉದ್ದಿನ ಬೇಳೆ ನಾನು 1 ಗ್ಲಾಸ್ ತೊಗೋತೀನಿ. 5 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನ ಬೇಳೆ ಹಾಕ್ತೀನಿ. ನಾನು ಬೆಳಗ್ಗೆ ನೆನೆಸಿಟ್ರೆ ಇನ್ನು ಸಂಜೆನೇ ನಾನು ರುಬ್ಬೋದು ಇದಕ್ಕೆ. ಆಯಿತಾ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ, ಹಿಂಗೆ ಕೈಯಲ್ಲಿ ಹಿಂಗೆ ಮುಟ್ಟಿದ ತಕ್ಷಣವೇ ನೋಡಿ ಹಿಂಗೆ ಎರಡಾಗುತ್ತೆ. ಈ ಥರ ಸಾಫ್ಟಾಗಿ ನೆನಿಬೇಕು. ನಾನು ಇದಕ್ಕೆ ಹೆಚ್ಚಿಗೆ ಏನು ಎಕ್ಸ್ಟ್ರಾ ಐಟಮ್ಮೇ ಹಾಕಲ್ಲ. ಇದಕ್ಕೊಂಚೂರು ಮೆಂತ್ಯ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇದಕ್ಕೆ ಎಕ್ಸ್ಟ್ರಾ ಏನು ಹಾಕ್ತೀನಿ ಅಂದರೆ ಅನ್ನ, ಮಿಕ್ಕಿರೋ ಅನ್ನ ಹಾಕ್ತೀನಿ ಅಷ್ಟೇ. ಅದು ಸೊಸೈಟಿ ಹಾಕಿದ್ದೇನೆ, ಮಿಕ್ಕಿರೋ ಅನ್ನ ಹಾಕ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಹಾಕಲ್ಲ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾನು ಗ್ರೈಂಡರ್ಗೆ ಹಾಕ್ಕೊಬಿಡ್ತಾಯಿದ್ದೀನಿ. ನಿಮ್ಮ ಹತ್ರ ಗ್ರೈಂಡರ್ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಆಯಿತಾ, ಗ್ರೈಂಡರ್ಗೆ ಫಸ್ಟು ಅಕ್ಕಿ ಹಾಕ್ಕೊಂಬಿಡ್ತಾಯಿದ್ದೀನಿ, ಆಮೇಲೆ ಉದ್ದಿನಬೇಳೆ ಹಾಕ್ಕೊತೀನಿ. ನಿಮ್ಮ ಮಿಕ್ಸಿಗೆ ಹಾಕಂಗಿದ್ರೆ ಫಸ್ಟ್ ಅಕ್ಕಿ ರುಬ್ಕೊಂಬಿಡಿ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಅನ್ನ ಹಾಕ್ಕೊಳ್ಳಿ. ಯಾಕಂದರೆ ಗ್ರೈಂಡರಲ್ಲಿ ಮೆತ್ತಗಾಗಲ್ಲ ಅಂದ್ಬಿಟ್ಟು ನಾನು ಫಸ್ಟು ಅನ್ನ ಆಮೇಲೆ ಉದ್ದಿನಬೇಳೆನ ಹಾಕಿ ರುಬ್ತಾಯಿದ್ದೀನಿ. 1-2 ನಿಮಿಷ ಆದಮೇಲೆ ಅಕ್ಕಿನೂ ಕೂಡ ಹಿಂದೆನೇ ಹಾಕ್ಬಿಡ್ತೀನಿ. ಫಸ್ಟು ಇದನ್ನು ನಾವು ಆನ್ ಮಾಡಿಬಿಡೋಣ. ಆಯಿತಾ, ಆನ್ ಮಾಡಿಕೊಂಡು ಇವಾಗ ಅಕ್ಕಿ ಕೂಡ ಹಾಕ್ಕೊಂಬಿಡೋಣ. ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ, ಅಕ್ಕಿ ಕೂಡ ಹಾಕ್ಕೊಂಬಿಡೋಣ. ಎಲ್ಲ ಒಟ್ಟಿಗೆ ಹಾಕೋಣ. ಒಟ್ಟಿಗೆ ಹಾಕಿದ್ರೆ ಗ್ರೈಂಡರಲ್ಲಿ ಬೇಗ ಆಗುತ್ತೆ. ಬಟ್ ಮಿಕ್ಸಿಲಿ ನೀವು ಸಪ್ರೇಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ, ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟ್. ನೋಡಿ ಇಷ್ಟು ಚೆನ್ನಾಗಿ ರುಬ್ಬಿದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಲ್ಲ, ಆಮೇಲೆ ಸೋಡಾನೂ ಹಾಕಲ್ಲ, ಅವಲಕ್ಕಿ ಹಾಕಲ್ಲ, ಏನೇನೋ ಸಬ್ಬಕ್ಕಿ ಹಾಕ್ತಾರೆ, ಏನೇನೋ ಹಾಕ್ತಾರೆ, ಬಟ್ ನೀನೇನು ಹಾಕಲ್ಲ. ಇವಾಗ ಇದನ್ನು ನಾನು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಇದಕ್ಕೆ ಉಪ್ಪು ಹಾಕಿ ನಾನು ಇಡ್ಲಿ ಮಾಡ್ತೀನಿ. ಓಕೆನಾ, ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಬೆಳಗ್ಗೆಗೆ ಇದು ನಾನು ಇಡ್ಲಿ ಹಾಕೋದು. ಓಕೆನಾ, ಬೆಳಗ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಓಕೆನಾ, ಬೆಳಗ್ಗೆ ತೋರಿಸ್ತೀನಿ ಹೆಂಗಾಗಿರುತ್ತೆ ಇಡ್ಲಿ, ಹೆಂಗಾಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ ಅಂತ ಬೆಳಿಗ್ಗೆ ನಾನು ಮೀಟ್ ಹಾಕ್ತೀನಿ. ಅಲ್ಲಿವರೆಗೂ ಇದು ಸ್ವಲ್ಪ ಉಬ್ಬಬೇಕಲ್ವಾ, ಏನಂದರೆ ಬರೀ ಥರ ಬರಬೇಕಲ್ವ, ಅದಕ್ಕೆ ಹಾಗೆ ಬಿಟ್ಟಿರ್ತೀನಿ. ಓಕೆನಾ, ಬೆಳಗ್ಗೆ ಸಿಗ್ತೀನಿ. ನೋಡಿ, ಇದು ಬೆಳಗ್ಗೆ ಇಡ್ಲಿದು ನನ್ನ ಇದು ಏನಂತಾರೆ ಮುಚ್ಚಳ ಮುಚ್ಚಿಟ್ಟಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸಕ್ಕತ್ತಾಗಿದೆ ನೋಡಿ. ಬೆಣ್ಣೆ ಥರ ಇದೆ ಹಸಿಟ್ಟು ಅಂತೂ, ಅಷ್ಟು ಸಕ್ಕತ್ತಾಗಿದೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಯಿತಾ, ಬೆಳಗ್ಗೆ ಎದ್ದು ಉಪ್ಪು ಹಾಕಬೇಕಿಲ್ಲ ಅಂದರೆ ತುಂಬ ಹುಳಿ ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ ಇಡ್ಲಿ. ಅದಕ್ಕೇ ಸ್ವಲ್ಪ ಚೆನ್ನಾಗಿ ಕಲಸೋಣ. ನೀರೇನು ಹಾಕಬೇಡಿ, ರುಬ್ಬೇಕಾದ್ರೆ ಮೀಡಿಯಮಾಗಿ ಹಾಕಿದ್ದೀವಲ್ಲ, ಅದರಿಂದ ಏನು ಬೇಡ. ಇವಾಗ ನಾನು ಇಡ್ಲಿ ಪಾತ್ರೆ ಇಟ್ಟು ನೀರು ಇಟ್ಟಿದ್ದೀನಿ. ಒಂದೊಂದೇ ಇಡ್ಲಿನ ತಟ್ಟೆನ ಜೋಡಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ತಟ್ಟೆ ಇಡ್ಲಿ ಮಾಡಿದ್ರೂ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮದು ಚಿಕ್ಕ ಇಡ್ಲಿ ಇರೋದ್ರಿಂದ ಚಿಕ್ಕದು ಹಾಕ್ತಾಯಿದ್ದೀನಿ. ಇದೊಂದು 10 ನಿಮಿಷ ಬೇಯಲಿ, 10-15 ನಿಮಿಷ ಬೇಯಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಹೋಟ್ಲು ಇಡ್ಲಿನೂ ಬೇಡ ಈ ಇಡ್ಲಿ ಮುಂದೆ, ಅಷ್ಟು ಸಕ್ಕತ್ತಾಗಿದೆ ಅಲ್ವಾ. ಇದನ್ನ ಇವಾಗ ತೆಗೆದು ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಸೂಪರಾಗಿದೆ. ಇದೊಂದು ಇಡ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ರೇಷನ್ ಅಕ್ಕಿಲೂ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಅಂದ್ಕೋಬೋದು. ತುಂಬ ಚೆನ್ನಾಗಿ ಮಾಡ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಯಿತಾ, ಹೀಗೆ ಆದಷ್ಟು ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ನೀವು 2 ಇಡ್ಲಿ ತಿನ್ನೋ ಜಾಗದಲ್ಲಿ ಒಂದು 5-6 ತಿನ್ಬೋದು. ಅದು ನಾನು ಬೇರೆ ಚಿಕ್ಕದು ಮೀಡಿಯಮ್ ಸೈಜ್ ಹಾಕಿರೋದ್ರಿಂದ ಇನ್ನೂ ಸಕ್ಕತ್ತಾಗಿರುತ್ತೆ.